13ನೇ ತಾರೀಕು ಇನ್ನೊಂದು ಹಬ್ಬ ಇದೆ, ಟಿಪ್ಪು ಜಯಂತಿ ಹಬ್ಬ ಬರ್ತದೆ. ಎಲ್ಲ ಈ ವೀಕಲ್ಲಿ ಎಲ್ಲರಿಗೂ ನಾನು ಅದು ಗುರುತಿಸ್ಕೊಡ್ತೀನಿ. ಹೌದು, ಆಗಸ್ಟಲ್ಲಿ ಗೊತ್ತಿದೆ. ಅದು ಅಧಿಕೃತ ಈ ವೀಕಲ್ಲಿ ಅನೌನ್ಸ್ ಆಗುತ್ತೆ. ಹೈಕಮಾಂಡ್ ತನಕ ಅಪೇಕ್ಷೆ ಹೋಗಿದೆ. ಇನ್ನು ಯಾರಾದ್ರು ಆಕಾಂಕ್ಷೆ ನೋಡಿಕೊಂಡು ಅವನ್ನೆಲ್ಲ ಮಾತಾಡಿಕೊಂಡು ಅಭ್ಯರ್ಥಿ ಅನೌನ್ಸ್ ಮಾಡೋದು. ಆದಮೇಲೆ DCC ಬ್ಯಾಂಕ್ದು ಈಗಾಗಲೇ ನಮ್ಮೆಲ್ಲರೂ ಮಾತುಕತೆಗೆ ಲಾಸ್ಟಲ್ಲಿ ಸೋತಿದ್ರು. ಅವನೇ ನಮ್ಮ ಅಧ್ಯಕ್ಷೆಲ್ಲ ಕೂತ್ಕೊಂಡು ಸೊ ಎಲ್ಲ ಪಾರ್ಟಿ ಎಲ್ಲ ಈ ವೀಕಲ್ಲಿ ಎಲ್ಲ ಅಧಿಕೃತವಾಗಿ ಇನ್ನೂ ಅನೌನ್ಸ್ ಆಗಿಲ್ಲ. ಬಟ್ ಏನು ಲಾಸ್ಟ್ ಗೋಲ್ಡ್ ಶಾಪ್ಗೆ ನಮ್ಮ ಕುಮಾರಣ್ಣ ಬಂದಾಗ ಆಗ ಹತ್ತದಲ್ಲಿತ್ತು, ಅದು ಇವ್ರ ಎಲೆಕ್ಷನ್ ಹತ್ತದಲ್ಲಿತ್ತು. ಆಗ ಬಂದಾಗ ಏನಾಯ್ತು ಅಂತ ಕೇಳಿದಾಗ ಕುಮಾರಣ್ಣ ಹೇಳಿದ್ರು, ಡಿಸ್ಟಿಕಲ್ಲಿ ಹಾಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಮುಂದುವರಿಸಿ ಅಂತ ಹೇಳಿದ್ದಾರೆ. ಈಗಾಗಲೇ ರಿಪೋರ್ಟ್ ಕೂಡ ಕಳಿಸ್ಕೊಟ್ಟಿದ್ದೀನಿ ಏನೇನಿದೆ ವಾಸ್ತವಾಂಶ ಅಂತ. ಅದಾದ್ಮೇಲೆ ನಮಗೂ ಕೂಡ ಆಯ್ಕೆ ಮಾಡಿದೆಯಲ್ಲ, ಅದಾದ್ಮೇಲೆ ಈ ವೀಕಲ್ಲಿ ಅಧಿಕೃತವಾಗಿ ಇಬ್ಬರು ಇಲ್ಲಿ ಬಾಗಲ್ ಪೂರ್ವ ಮುಳಬಾಗಲ್ ಪಶ್ಚಿಮ ಅಂತ ಹೇಳಿ ಎರಡು ಮಾಡಿದ್ದಾರೆ. ಎರಡಿಗೆ ಈ ಕಡೆ ಉದ್ದೇಶಪೂರ್ವಕವಾಗಿ ನಾನು ಪೂರ್ವ ಅದೇನು ಮಾಡಿದ್ದಾರೆ, ಲಾಸ್ಟ್ ಟೈಮ್ ಉದ್ದೇಶಪೂರ್ವಕವಾಗಿ ಇದು ವಿಂಗಡಣೆ ಮಾಡಿದ್ದಾರೆ. ಏನು ಇವರಲ್ಲಿ ಗೊಂದಲ ಬರಲಿ ಕ್ಯಾಂಡಿಡೇಟ್ ಭಾಗ ಹಾಕೋಣ, ಭಾಗ ಮಾಡ್ಬೇಕಂತ. ಈಗ ನಮ್ಮಲ್ಲಿ ಇರ್ತಕ್ಕಂಥ ಕ್ಯಾಂಡಿಡೇಟ್ ಜಾಸ್ತಿ ಇದ್ದಾರೆ. ಓಕೆ, ಈ ಕಡೆ ಆನಂದ್ ರೆಡ್ಡಿ ಅವರು, ಡಾಕ್ಟರ್ ಪ್ರಕಾಶ್ ಅವರು, ಕಲ್ಪಲ್ ಪ್ರಕಾಶ್ ಅವರು, ಮತ್ತೆ ನಮ್ಮ ಯಾರು ನಾಗಣ್ಣವ್ರು ಇದ್ರಲ್ಲ, ಇವರೆಲ್ಲ ಒಂದೇ ಕೈ ಒದ್ದಾಡ್ ಸಾಯಿಲ್ ಅಂದ್ಬಿಟ್ಟು ಏನು ಮಾಡಿದ್ದಾರೆ, ಪ್ಲಾನ್ ಮಾಡಿ ಅದು ಮಾಡಿದ್ದಾರೆ. ಇದು ಅವ್ರು ಟ್ರಂಪ್ ಕಾರ್ಡ್. ಅದು ನೀವು ಕೇಳಿ ನೋಡಿ, ಆವಣಿ ಇರ್ಬೇಕಾಗಿ ಆವಣಿ ಈ ಕಡೆ ಇದ್ದಿದ್ರೆ ನಮ್ಗೆ ಈಸಿ ಆಗ್ತಾ ಇತ್ತು, ಅಭ್ಯರ್ಥಿ ಹಂಚ್ಕೊಂಡ್ ಮಾಡಕ್ ಈಸಿ ಆಗ್ತಾ ಇತ್ತು. ಅವರೇ ಗೊಂದಲ ಬರ್ಲಿ ಅಂತ ಏನ್ ಮಾಡಿ ಟ್ರಂಪ್ ಕಾರ್ಡ್ ಇದು ಅವ್ರದ್ದು. ಲಾಸ್ಟ್ ಟೈಮ್ ಏನ್ ಮಾಡಿದ್ರು, ಇನ್ನೇನು ಎಲೆಕ್ಷನ್ ಹೋಗ್ಬೇಕು ಅನ್ನೋ ಟೈಮಲ್ಲಿ ಶಿವಣ್ಣ ಎತ್ಕಟ್ಟಿದ್ರು, ಆಲಂಗೂರ್ ಶಿವಣ್ಣನ ಎತ್ಕಟ್ಟಿದ್ರು. ಏನಂತ, ಆಲಂಗೂರ್ ಶಿವಣ್ಣ ಆದ್ರೆ ನಾವೇನ್ ಮಾಡ್ತೀವಿ, ಇನಾಮಸ್ ಮಾಡ್ತೀವಿ ಅಂತ ಹೇಳಿದ್ರು. ಅದೇ ಪ್ಲೇ ಕಾರ್ಡ್ ಇಲ್ಲೂ ಪ್ಲೇ ಮಾಡಿದ್ರು. ಇದೀ ಭವಿಷ್ಯ ಏನಾಗಿತ್ತು ಅಂದ್ರೆ, ಈ ಪ್ಲೇ ಕಾರ್ಡ್ ಮಾಡಿ ಪ್ಲೇ ಕಾರ್ಡ್ ಮಾಡ್ತಾ ಇದ್ದಾರೆ. ಪ್ಲೇ ಕಾರ್ಡ್ ಹೌದಲ್ಲ, ನೀವು ನೋಡಿ ನಂಗೆ ಇಲ್ಲಿ ನಮ್ಮ ಆವಣಿಯಲ್ಲಿ ಇದೆಲ್ಲಿ ಯಬ್ಣಿಯಲ್ಲಿ ಇದನ್ನೇ ಆ ಕಡೆ ಹಾಕಿದ್ದಾರೆ. ಏನಕ್ಕಂದ್ರೆ ಇಲ್ಲಿ ಕ್ಯಾಂಡಿಡೇಟ್ ಇದ್ದಾರೆ ಅಂತ, ಆವಣಿದಲ್ಲಿ ಕ್ಯಾಂಡಿಡೇಟ್ ಇದ್ದಾರೆ, ಅವ್ರವ್ರು ಕಿತ್ತಾಡ್ ಸಾಯಲಿ ಅಂತ. ಅದಕ್ಕೆ ಬಹುಶಃ ಎಲ್ಲ ಕ್ಯಾಂಡಿಡೇಟ್ಗಳು ಇದು ಅರ್ಥ ಮಾಡ್ಕೊಂಡ್ರೆ ಒಳ್ಳೇದು ಅಂತ ನನ್ನ ಭಾವನೆ. ನಮ್ಮಲ್ಲೇ ನಾವು ಕಿತ್ತಾಡ್ಲಿಕ್ಕೆ ಇದೊಂದು ಆಸ್ಪದ ಮಾಡ್ಕೊಟ್ಟಿದ್ದಾರೆ. ಕಿತ್ತಾಡ್ಲಿ ನಾವು ಈಸಿ ಆಗುತ್ತೆ ಅಂತ. ಅದು ಖಂಡಿತವಾಗಿ ನಿಮ್ಮ ಊಹೆ ಸುಳ್ಳಾಗುತ್ತೆ ಅದಲ್ವಾ, ನಿಮ್ಮ ಊಹೆ ಸುಳ್ಳಾಗುತ್ತೆ. ನಮ್ಗೂ ಕನ್ವಿನ್ಸ್ ಕೆಪಾಸಿಟಿ ಇದೆ. ರಾಮೇಗೌಡರು ಕೂಡ ಒಂದು ಆಕಾಂಕ್ಷಿ, ಗೊಲ್ಲಳ್ಳಿ ಜಗದೀಶ್ ಅವರು ಒಂದು ಆಕಾಂಕ್ಷಿ, BM ವೆಂಕಟರಾಮೇಗೌಡರು ಒಂದು ಆಕಾಂಕ್ಷಿ. ಈ 3 ಜನ ಬಿಟ್ಟರೆ ಯಾರು ನಮ್ಮನ್ನು ಕೇಳಿಲ್ಲ. ಅರ್ಥ ಆಯ್ತಾನ? ಈಗಾಗಲೇ ಜಿಲ್ಲಾ ಪಂಚಾಯತ್ ಆಗಸ್ಟ್ ಇರೋದ್ರಿಂದ ಅದೆಲ್ಲ ಕನ್ವಿನ್ಸ್ ಮಾಡಿ ಒಬ್ಬೊಬ್ಬರು ಒಂದ್ ಕಡೆ ಮಾಡ್ತಕ್ಕಂಥ ಕಾರ್ಯಕ್ರಮ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಅದು ಮಾಡ್ತೀವಿ. ನಮ್ಮಲ್ಲಿ ಗೊಂದಲ ಕ್ಲಿಯರ್ ಕಟ್ ಆಗಿ ಹೇಳ್ತೀವಿ, ನಮ್ಮಲ್ಲಿ ಗೊಂದಲ ಇಲ್ಲ. ಪೂರ್ವ ನಾಗರಾಜ್ ಒಬ್ಬರೇ ಇರೋದು. ಈಗ ಕಲ್ಪಲ್ಲಿ ಪ್ರಕಾಶ್ ಅವರು ಆಲ್ರೆಡಿ ಕಲ್ಪಲ್ ಪ್ರಕಾಶ್ ಅವರು ಕೇಳಿದ್ದಾರೆ. ಅಂಡ್ ಇವರು ಮುಂಚೆ ಆಲೇ ಇದ್ದಾರೆ. ಇನ್ನು ಆನಂದ್ ರೆಡ್ಡಿ ಅವರು ಬೇಡ ಅಂತಂದ್ರು, ಅವರು ಬೇಡ ಮೊದಲು ಹೇಳಿದ್ರು ಬೇಡ ಅಂತಂದ್ರು. ಇನ್ನು ಡಾಕ್ಟರ್ ಪ್ರಕಾಶ್ ಅವರು ಇದು ಮಾಡ್ತಾ ಇದ್ದಾರೆ. ನಮ್ಮ ಡೆಕ್ಕನ್ ಶ್ರೀನಿವಾಸ್ ಅವರು ಕೇಳ್ತಾ ಇದ್ದಾರೆ. ನಮ್ಮಲ್ಲಿ ಕೂತ್ಕೊಂಡು ಒಂದು ಸೂಕ್ತ ಅಭ್ಯರ್ಥಿನ ನಾವು ಆಯ್ಕೆ ಮಾಡ್ತಕ್ಕಂಥ ಧರ್ಮ ನಡೀತದೆ. ನಮ್ಮಲ್ಲಿ ಗೊಂದಲ ಇಲ್ಲ. MLA ಇಟ್ಕೊಂಡು MLA ಒಬ್ರು ಇದ್ದಾರೆ, ಗೊಂದಲ ಆಗಿ ಬಿಡಲ್ಲ.